ನಾವು ಬಹಳ ಮುಖ್ಯವಾಗಿ ಕೇಳಿದ್ದು ನೀರಾವರಿ ಯೋಜನೆ. ಒಂದೇ ಒಂದು ಶಬ್ದನೂ ಇಲ್ಲ ನೀರಾವರಿ ಯೋಜನೆ. ಈಗ ಅಪ್ಪರ್ ಭದ್ರಾ ಯೋಜನೆಯನ್ನ, ಅಪ್ಪರ್ ಕೃಷ್ಣ ಯೋಜನೆಯನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಅಂತ ಕೇಳಿದ್ರು. ಅದು ಮಾಡಿಲ್ಲ. ಆಮೇಲೆ ಅಪ್ಪರ್ ಭದ್ರಾ ಯೋಜನೆಗೆ 2023-24 ಬಜೆಟ್ನಲ್ಲಿ ಇದೇ ನಿರ್ಮಲಾ ಸೀತಾರಾಮನ್ ಅವರು 23-24 ಕೇಂದ್ರ ಬಜೆಟ್ನಲ್ಲಿ ಇದೇ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಮಂತ್ರಿಯಾಗಿ ಬಜೆಟ್ ಘೋಷಣೆ ಮಾಡಿದ್ರು. 5,300 ಕೋಟಿ ಕೊಡ್ತೀವಿ, 5,300 ಕೋಟಿ ಕೊಡ್ತೀವಿ ಅಂತೇಳಿ ಬಜೆಟ್ ನಲ್ಲಿ ಘೋಷಣೆ ಮಾಡೋದು. ಅದನ್ನು ಕೊಡಿ ಅಂತ ಕೇಳಿದ್ದು ನಾವು. ಇಷ್ಟು ವರ್ಷಗಳಾದ್ರೂ ಕೂಡ ಇದು 3ನೇ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ₹1 ಕೊಟ್ಟಿಲ್ಲ. ಮೇಕೆದಾಟು ಪ್ರಾಜೆಕ್ಟ್ ಈಗ ತಮಿಳುನಾಡಿನವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಆ ಅರ್ಜಿನೂ ವಜಾ ಆಗಿದೆ. ಆದರೂ ಮೇಕೆದಾಟುನ ಕ್ಲಿಯರ್ ಮಾಡಿಕೊಟ್ಟಿಲ್ಲ. ಮೇಕೆದಾಟು ರಿಸರ್ವಿಂಗ್ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಸುಮಾರು 65 TMC ನೀರನ್ನು ಹಿಡಿದಿರ್ತಕ್ಕಂಥದ್ದು. ಮೇಕೆದಾಟುನ ಕರ್ನಾಟಕದಲ್ಲಿ ಕಟ್ಟದ್ದು ನಾವು, ತಮಿಳುನಾಡಿನಲ್ಲ ಕಟ್ಟದು. ಸುಪ್ರೀಂ ಕೋರ್ಟ್ನವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ 177.25 TMC ನೀರನ್ನು ಮಾತ್ರ ಕೊಡಬೇಕು. ಅದು ಸರಿಯಾದ ರೀತಿಯಲ್ಲಿ ಮಳೆಗಾಲ ಆದ್ರೆ, ಸಂಕಷ್ಟದ ಟೈಮ್ನಲ್ಲಿ ಅಲ್ಲ. ಮಳೆಗಾಲ ಸರಿಯಾಗಾದ್ರೆ ಗುಡ್ ಇಯರ್ಸ್ ಅಂತ ಕರಿತೀವಿ ನಾವು. ಅಂಥದ್ರಲ್ಲಿ 177.25. ನಾವು ಗುಡ್ ಇಯರ್ಸ್ ನಲ್ಲಿ 177.25 TMC ಕೊಡ್ತೀವಿ. ಈ ವರ್ಷ ಅದ್ರ 2ರಷ್ಟು ಕೊಟ್ಟಿದ್ದೀವಿ. ಅದು ತಮಿಳುನಾಡಿನವ್ರಿಗೆ ತೊಂದರೆ ಆಗಲ್ಲ. ಅದನ್ನು ಕ್ಲಿಯರ್ ಮಾಡಿಕೊಡಿ ಅಂತ ಹೇಳಿದ್ದು, ಅದನ್ನು ಕ್ಲಿಯರ್ ಮಾಡಿಲ್ಲ. ಮಹದಾಯಿ ಯೋಜನೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬೇಕು. ಇವತ್ತವರಿಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಅದು ಕೊಡ್ತದೆ ಅಂತ ನಿರೀಕ್ಷೆ ಮಾಡಿದ್ದು, ನಾವು ಒತ್ತಾಯ ಹಾಕಿದ್ದು. ಬಿಜೆಪಿಯವರು ಯಡಿಯೂರಪ್ಪ ಹೇಳಿದ್ರು 2018ಗಿಂತ ಮುಂಚಿತವಾಗಿ ನಾನು ಬಂದ 1 ತಿಂಗಳಲ್ಲಿ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು. ಹಾಗಂತೇಳಿ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಇಷ್ಟು ಯಡಿಯೂರಪ್ಪ 2018 ಅಧಿಕಾರಕ್ಕೆ ಬಂದ್ರೆ ನಾವು ಮಾಡ್ತೀವಿ ಅಂತ. ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಇದ್ದೇನೆ, ಈ ಪ್ರಾಜೆಕ್ಟ್ ಕ್ಲಿಯರ್ ಆಗಿಲ್ಲ. ಇನ್ನು
ಇಷ್ಟು ನಿರೀಕ್ಷೆ ಮಾಡಿದ್ದು ನಾವು. ಆಮೇಲೆ ಅಪ್ಪರ್ ಕೃಷ್ಣ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ವಿರೋಧ ಇರ್ತಕ್ಕಂಥದ್ದು ಆಂಧ್ರ ಮತ್ತು ತೆಲಂಗಾಣ, ಅದು ಅವರವರ ಜಗಳ. ಅವ್ರಿಗೆ ಹಂಚಿಕೆ ಮಾಡಿರ್ತಕ್ಕಂಥ ನೀರು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ಅವರವರ ಜಗಳ. ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಯಾವುದೇ ತೊಡಕಿಲ್ಲ. ಆದ್ರೂ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಇದರಿಂದ ಉತ್ತರ ಕರ್ನಾಟಕದ ಜನರಿಗೆ ಅನ್ಯಾಯ ಆಗಿದೆ. ಕರ್ನಾಟಕದ ಜನರಿಗೂ ಅನ್ಯಾಯ ಆಗಿದೆ. ಇನ್ನು ಬೇರೆ ಎಲ್ಲ ವಿಚಾರಗಳಿದ್ದಾವೆ, ಎಲ್ಲನೂ ಹೇಳಕ್ ಹೋಗಲ್ಲ. ನಿಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ಹೇಳಿದ್ದೇನೆ. ಅಷ್ಟು ಸಾಕು ಅಂತ ಅನ್ಸುತ್ತೆ, ಅಷ್ಟು ಬರೀರಿ ಸಾಕು. ₹1 ಕೊಟ್ಟಿಲ್ಲ. ನಾನು ಇನ್ನೂ ಬಜೆಟ್ ಮಂಡಿಸಿಲ್ಲ. ಕೇಂದ್ರದಿಂದ ಏನು ಕೊಡಲ್ರಿ, ನಾವು ಕೇಳಿದ್ರು ಒಂದಕ್ಕೂ ಕೊಡಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಕೇಂದ್ರ ಪುರಸ್ಕೃತ ಯೋಜನೆಗಳು ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ಮೊದಲು 75 ಕೇಂದ್ರ ಸರ್ಕಾರ ಕೊಡ್ತಿತ್ತು, 25 ರಾಜ್ಯ ಸರ್ಕಾರ ಕೊಡ್ತಿತ್ತು. ಈಗ ಕೆಲವು ಪ್ರಾಜೆಕ್ಟ್ಗಳಲ್ಲಿ 60-40, 60 ಕೇಂದ್ರ ಸರ್ಕಾರ, 40 ರಾಜ್ಯ ಸರ್ಕಾರ. JJM ಇದೆಯಲ್ಲ, ಜಲ ಜೀವನ್ ಮಿಷನ್, ಅದರಲ್ಲಿ 50-50, 50 ಕೇಂದ್ರ ಸರ್ಕಾರ, 50 ರಾಜ್ಯ ಸರ್ಕಾರ. ಅದರಲ್ಲೂ 24-25 ಇಸ್ವಿ ₹13,004 ಸಾರಿ 13,404 ಅಲ್ಲ, 4 ಕೋಟಿ, 13,004 ಕೋಟಿ ಕೊಟ್ಟಿಲ್ಲ, ಇನ್ನೂ ರಿಲೀಸ್ ಮಾಡಿಲ್ಲ. 25-26 ಕೊಟ್ಟಿಲ್ಲ, 24-25 ಕೊಟ್ಟಿಲ್ಲ. ಯುಟಿಲೈಸ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಬಿಟ್ಟಿದ್ದೀವಿ. ಯಾವುದು ಕೊಟ್ಟಿಲ್ಲ, ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಯುಟಿಲೈಸೇಷನ್ ಸರ್ಟಿಫಿಕೇಟು ಕೊಟ್ಟಿದ್ದೀವಿ. ಮೊನ್ನೆ ತಾನೇ ಪ್ರಿಯಾಂಕ್ ಖರ್ಗೆ ಅವರು ಭೇಟಿ ಮಾಡಿದ್ದಾರೆ ಕೇಂದ್ರದ ಮಂತ್ರಿನ, ಅದ್ರ ಬಗ್ಗೆ ಚಕಾರನೇ ಎತ್ತಿಲ್ಲ. ದುಡ್ಡೇ ಕೊಡದೇವ್ರು ಏನ್ ಮಾಡೋದಪ್ಪ? ಮಾಡಿರೋ ವರ್ಕ್ ಮಾಡದೆ ಹೋದ್ರೆ ಯಾರು ಸಂಬಂಧಪಟ್ಟಂತ ಅಧಿಕಾರಿ ಮೇಲೆ ಕ್ರಮ ತಗೊಳ್ಳೋಣ. ಬಿಜೆಪಿ ಅವರು ಇದ್ದಾಗ ಆಯ್ತಪ್ಪ, ನಮ್ಮ ಕಾಲದಲ್ಲಿ ತಪ್ಪಾಗಿದ್ರು ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ಹಾಗಂತೇಳಿ ದುಡ್ಡೇ ಕೊಡದೆ ಹೋದ್ರೆ 13,000 ಕೋಟಿ, ಇಟ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್. ನಾವೇನು ಬಜೆಟ್ನಲ್ಲಿ ಅಳವಡಿಸ್ತೀವಿ ಅದನ್ನು. ಶಿಫಾರಸುಗಳಿದೆಯಲ್ಲ, ಶಿಫಾರಸುಗಳನ್ನ ನೋಡಿಲ್ಲ ಇನ್ನ.
ಬಟ್ ಅವರು 43,000 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ ಬ್ಯಾಲೆನ್ಸ್ 43,000 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ 5 ವರ್ಷದಲ್ಲಿ ಮುಂದಿನ 5 ವರ್ಷದಲ್ಲಿ ಮಾಡ್ತೀವಿ. ಅದಕ್ಕೆ 371J ಮಾಡಿರೋದು ನಾವು. 371J ಮಾಡಿದ್ರು ಯಾರು ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತಾ ಯಾರು ಮಾಡಿದ್ರು ಅಂತ? ಅದ್ವಾನಿ ಅವರು ಏನು ಹೇಳಿದ್ರು ಅಂತ ಗೊತ್ತಾ? ಏನಂತ ಹೇಳಿದ್ರು? ಮತ್ತೆ ಯಾರು ಅದು? ಯಾವ ಪಕ್ಷದವರು ರೀ? ಅದು ಹೇಳಲೇ ಇಲ್ಲ ನೀವು, ನಾಚಿಕೊಂಡು BJP ಅವರು ಅಂತ ಹೇಳು ಜೋರಾಗಿ. BJP ಉಪಪ್ರಧಾನಿಯಾಗಿದ್ರಲ್ಲ ಅದ್ವಾನಿಯವರು, ಅವರು SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಪತ್ರ ಬರೆದರು, ಈ ಸಂವಿಧಾನವನ್ನು ತಿದ್ದುಪಡಿ ಮಾಡಿ 371Jನ ಸೇರ್ಸಕ್ಕಾಗಲ್ಲ, ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕೊಡೋಕ್ಕಾಗಲ್ಲ ಅಂತ ಯಾರು ಬರೆದವರು? ಮಿಸ್ಟರ್ ಅದ್ವಾನಿ, ಲಾಲ್ ಕೃಷ್ಣ ಅದ್ವಾನಿ. ಅದು ಬೇರೆ ವಿಚಾರ ರೀ. ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ, BJP ಅವರ ಆರೋಪ ಅಲ್ಲ ಇದು, ಅವ್ರು ಫ್ಯಾಕ್ಟ್, ಇಟ್ ಇಸ್ ಎ ಫ್ಯಾಕ್ಟ್. ದೇರ್ ಆರ್ 2 ಇದರಲ್ಲಿ ಪ್ರಿನ್ಸಿಪಲ್ಸ್ ಇದೆ. ಒಂದು ಕ್ವಶನ್ ಆಫ್ ಫ್ಯಾಕ್ಟ್ಸ್, ಕ್ವಶನ್ ಆಫ್ ಲಾ. ಯಾವುದೇ ಕೇಸ್ನಲ್ಲಿ ಕ್ವಶನ್ ಆಫ್ ಫ್ಯಾಕ್ಟ್ಸ್, ಕ್ವಶನ್ ಆಫ್ ಲಾ. ಇದು ಅದ್ವಾನಿ ಅವರು ಹೇಳೋದು ಕ್ವಶನ್ ಆಫ್ ಫ್ಯಾಕ್ಟ್ಸ್. ಆಗತ್ತಪ್ಪ ಸಮರ್ಪಕ. ಏನು ಸಮರ್ಪಕ ಹೇಳುದು? ಸಲಹೆ ಕೊಡು. ಸಾಕಷ್ಟು 80,000 ಹುದ್ದೆ ಫಿಲಪ್ ಆಗಿದೆ ಈ ಭಾಗದಲ್ಲಿ. 80,000ರಿಂದ 90,000 ಹುದ್ದೆಗಳು ಭರ್ತಿಯಾಗಿದ್ದಾವೆ. 80,000 ಡಾಕ್ಟರ್ಗಳು ಎಷ್ಟು ಗೊತ್ತಾ ನಿನ್ಗಾಗಿರೋದು? ಇಂಜಿನಿಯರ್ಗಳು ಎಷ್ಟು ಗೊತ್ತಾ? 10,000 ಡಾಕ್ಟರ್ಸು, 31,000 ಇಂಜಿನಿಯರ್ಸು, ಆಮೇಲೆ 19,000 ಕೋಟಿ ಕೊಟ್ಟಿದ್ದೀವಿ. ಏನು ಮಾಡದೆ ಹೋದ್ರೆ ಏನು ಕೇಳೋದೇ ಇಲ್ಲ. ಇನ್ನು ಬೇಕು ಅಂತಾರ ಅವರು. ಅಲ್ಲ, ಬೇಕು ಅನ್ನೋದು ಬೇರೆ ಪ್ರಶ್ನೆ. ಬೇಕು ಇನ್ನೂ ಜಾಸ್ತಿ ಕೊಡಿ ಅಂತ ಅನ್ನೋದು ಬೇರೆ ಪ್ರಶ್ನೆ. ಕೇಂದ್ರ ಸರ್ಕಾರ ₹1 ಕೊಟ್ಟಿಲ್ವಲ್ಲಪ್ಪ. ನರೇಂದ್ರ ಮೋದಿ ಅವರು ಬಹಳ ದೊಡ್ಡದಾಗಿ ಭಾಷಣ ಹೊಡಿತಾರಲ್ಲ, ₹1 ಕೊಟ್ಟಿಲ್ಲ. ಮಾಡೋಣ ಮಾಡ್ತೀವಿ. ಥ್ಯಾಂಕ್ ಯು. ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಸರ್ಕಾರದ 13ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಈ ಬಜೆಟ್ ಬಹಳ ನಿರಾಶಾದಾಯಕ, ದೂರದೃಷ್ಟಿ ಇಲ್ಲದ, ಬರೀ ಹೇಳಿಕೆಗಳಿಂದ ಕೂಡಿರ್ತಕ್ಕಂಥ, ಆಯವ್ಯಯ, ಈ ಆಯವ್ಯಯದಲ್ಲಿ ಬಜೆಟ್ ಗಾತ್ರ ಕಳೆದ ವರ್ಷ ಅಂದರೆ 24-25-26 25-26ರಲ್ಲಿ
ಬಜೆಟ್ ಗಾತ್ರ 50,65,155 ಕೋಟಿ. 50,65,145 ಕೋಟಿ. ಇದು ಪರಿಷ್ಕೃತ ಅಂದಾಜು ರಿವೈಸ್ಡ್ ಬಜೆಟ್ ಗಾತ್ರ 49,64,64,64,840 ಅಂದ್ರೆ 1 ಕೋಟಿಯಷ್ಟು ಕಡಿಮೆ ಆಗಿದೆ. ಬಜೆಟ್ ನಲ್ಲಿ ಹೇಳಿದಂತ ಗಾತ್ರ, ಆಮೇಲೆ ರಿವೈಸ್ ಎಸ್ಟಿಮೇಟ್ ಮಾಡಿರ್ತಕ್ಕಂಥದ್ದು ಗಾತ್ರ 1,00,000 ಕೋಟಿ, 1,00,000 ಕೋಟಿ ಕಡಿಮೆ ಆಗಿದೆ. ₹1 ಲಕ್ಷ ಕೋಟಿ 1 ಲಕ್ಷ ಹೋದ್ ಸರಿನೇ ಹೋದ್ ಸಾರಿ 50,65,000 ಇತ್ತು. ಅದು ರಿವೈಸ್ ಎಸ್ಟಿಮೇಟ್ ನಲ್ಲಿ 49,64,842 ಅಂದ್ರೆ ಸುಮಾರು 1 ಲಕ್ಷ ಕೋಟಿಯಷ್ಟು ಕಡಿಮೆ ಆಗಿದೆ. ಪ್ರಸ್ತುತ ಅಂದಾಜು ಈ ವರ್ಷ 53,47,315 ಕೋಟಿ ಗಾತ್ರ, ಅಂದ್ರೆ ಸುಮಾರು 3 ಲಕ್ಷ ಕೋಟಿ ಹೆಚ್ಚಾಗಿದೆ ಗಾತ್ರದಲ್ಲಿ. ಸೈಜ್, ಬಜೆಟ್ ಸೈಜ್, ಇಂಗ್ಲಿಷ್ ನಲ್ಲಿ ಬಜೆಟ್ ಸೈಜ್ ಅಂತ ಕರೀತೀವಿ, ಕನ್ನಡದಲ್ಲಿ ಗಾತ್ರ ಅಂತ ಕರಿತೀವಿ. ಇದು 26-27ಕ್ಕೆ 2026-27ಕ್ಕೆ ಸುಮಾರು 5.56% ಗ್ರೋತ್, 5.56% ಗ್ರೋತ್. ಫಿಸ್ಕಲ್ ಡೆಫಿಸಿಟ್ 4.3, ಅಂದ್ರೆ ಒಂದು ದೇಶದ, ಒಂದು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಆರೋಗ್ಯವಾಗಿರಬೇಕು ಅಂದ್ರೆ 3% ಒಳಗಡೆ 3% ಒಳಗಡೆ ಇದೆ. ಅಂದ್ರೆ ಇವರು 4.3%, ಕಳೆದ ವರ್ಷನೂ ಇಷ್ಟೇ ಇತ್ತು, 4.4%, ಅದು ಅಂದಾಜು 4.4 ಆಗ್ಬೋದು, 5 ಆಗ್ಬೋದು, 6 ಆಗ್ಬೋದು, 4.3. ಕಳೆದ ವರ್ಷ ಹೋಲಿಸಿದ್ರೆ ಈ ವರ್ಷ ಸುಮಾರು 70,000 ಕೋಟಿ ಹೆಚ್ಚಾಗ್ತದೆ. ರೆವಿನ್ಯೂ ಡೆಫಿಸಿಟ್, ಫಿಸ್ಕಲ್ ಡೆಫಿಸಿಟ್ 4.3, ರೆವಿನ್ಯೂ ಡೆಫಿಸಿಟ್ 5.97 ಲಕ್ಷ. ಕರ್ನಾಟಕಕ್ಕೆ ಏನೇನು ಕೊಟ್ಟಿಲ್ಲ, ಅಷ್ಟೇ ಅಲ್ಲ, ಕರ್ನಾಟಕ ಒಂದೇ ಇಲ್ಲ, ದಕ್ಷಿಣ ಕರ್ನಾಟಕಕ್ಕೂ ಏನು, ಆಮೇಲೆ ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ.
ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದಾರೆ? ಸೋಂಪು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟ್ ಸೋಂಪು. ಎರಡು ಬಹಳ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು. ಒಂದು ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ 5 ವರ್ಷದಲ್ಲಿ ಬೆಂಗಳೂರು ಟು ಚೆನ್ನೈ, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ. ಹೈ ಸ್ಪೀಡ್ ರೈಲ್ ಹೇಳಿದ್ದಾರೆ. ಹೈ ಸ್ಪೀಡ್ ಟ್ರೈನ್ ಅದು 5 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಕರ್ನಾಟಕ ಏನು ಉಪಯೋಗ ಆಗಲ್ಲ. ಇಲ್ಲ ಹೈದರಾಬಾದ್ ಇದೆ. ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ನಮಗಿಂತ ಹೆಚ್ಚಾಗಿ ಅನುಕೂಲ ಆಗುತ್ತೆ. ಹೈದರಾಬಾದು, ಆಂಧ್ರ, ತಮಿಳುನಾಡು ಜಾಸ್ತಿ ಇರ್ತದೆ. ನಾವು ಏನ್ ಬಯಸಿದ್ವು ಅಂತಂದ್ರೆ ನಮಗ್ ಬೇಕಾಗಿದ್ದು ಏನಪ್ಪ ಅಂತಂದ್ರೆ ಬೆಂಗಳೂರು ಟು ಮುಂಬೈ, ಬೆಂಗಳೂರು ಟು ಮಂಗಳೂರು, ಬೆಂಗಳೂರು ಟು ಪುಣೆ. ನಮಗ್ ಬೇಕಾಗಿದ್ದದ್ದು ಹೈ ಸ್ಪೀಡ್ ಟ್ರೈನ್ಗಳು ಬೇಕಾಗಿದ್ದದ್ದು ನಮಗೆ ಬೆಂಗಳೂರು ಟು ಪುಣೆ, ಬೆಂಗಳೂರು ಟು ಮಹಾರಾಷ್ಟ್ರ ಮುಂಬೈ, ಬೆಂಗಳೂರು ಟು ಮಂಗಳೂರು.